ಹೇಳುತ್ತಿದೆ. ಈಗ ಶುಕ್ರಗೌರಿ ಸಂಪತ್ಗೌರಿ ಶುಕ್ರವಾರದ ಕಥೆ ಹೇಳುತ್ತಿದ್ದೇನೆ. ಶ್ರೀ ಮಹಾಲಕ್ಷ್ಮೀ ದೇವಿಯ ವೃತ್ತದ ಮಹಿಮೆ. ಹಿಂದಕ್ಕೆ ಶ್ವೇತನಗರವೆಂಬ ಪಟ್ಟಣವಿತ್ತು. ಅಲ್ಲಿ ಒಬ್ಬ ಧರ್ಮಿಷ್ಠನಾದ ಹಾಗೂ ಒಳ್ಳೆಯ ಆಚರಣೆಯುಳ್ಳ ಒಬ್ಬ ರಾಜನಿದ್ದನು. ಅವನಿಗೆ ಒಬ್ಬಳೇ ರಾಣಿ ಇದ್ದಳು. ಮದುವೆಯಾಗಿ ಅನೇಕ ವರ್ಷಗಳಾದರೂ ಮಕ್ಕಳೇ ಆಗಿರಲಿಲ್ಲ. ಇವರಿಗೆ ಬಹಳ ಚಿಂತೆಯಾಯಿತು. ಕೊನೆಗೆ ರಾಜನು ಸಂತತಿಗಾಗಿ ಇನ್ನೊಬ್ಬಳನ್ನು ಮದುವೆಯಾಗಬೇಕೆಂದು ಬಯಸಿ, ಆದರೆ ಇದು ರಾಣಿಯ ಮನಸ್ಸಿಗೆ ವ್ಯಥೆಯನ್ನುಂಟು ಮಾಡಿತು. ಹೇಗಾದರೂ ಮಾಡಿ ಎರಡನೆಯ ಮದುವೆಯನ್ನು ತಡೆಯಲು ಪ್ರಯತ್ನಿಸಿದಳು, ಆದರೆ ಅದು ಸಾಧ್ಯವಾಗಲಿಲ್ಲ. ರಾಜನು ನೆರೆಯ ರಾಜ್ಯದ ರಾಜಕುಮಾರಿಯನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿ ವೈಭವದಿಂದ ಹೊರಟನು. ಆದರೆ ರಾಣಿಯು ಮಾತ್ರ ಅಂತಃಪುರದಲ್ಲಿಯೇ ಉಳಿದಳು. ರಾಜನು ಅವಸರದಲ್ಲಿ ತನ್ನ ಖಡ್ಗವನ್ನು ಮರೆತು ಹೋಗಿದ್ದನು. ಅರ್ಧ ದಾರಿ ನಡೆದ ನಂತರ ಖಡ್ಗದ ನೆನಪಾಯಿತು. ಕೂಡಲೇ ತನ್ನ ದೂತನೊಬ್ಬನನ್ನು ಕಳುಹಿಸಿದನು. ಇಷ್ಟರಲ್ಲಿ ರಾಣಿಗೆ ಒಂದು ವಿಚಾರ ಹೊಳೆಯಿತು. ಅವಳು ಹೊಸ್ತಿಲು ಬಳಿದ ಕಾಲು ಚಾಚಿ ಕುಳಿತಿದ್ದಳು. ಅವಸರದಲ್ಲಿ ದೂತನು ಅವಳ ಕಾಲನ್ನು ದಾಟಿ ಹೋದನು. 3 ತಿಂಗಳ ಗರ್ಭಿಣಿಯಾದ ನನ್ನ ಕಾಲನ್ನು ದಾಟಿದೆಯಲ್ಲೋ ಮೂರ್ಖ ಎಂದು ಅಂದಳು. ಇದನ್ನು ಕೇಳಿ ದೂತನು ತಾನು ಹಾಗೆ ಮಾಡಿದ್ದಕ್ಕೆ ತಪ್ಪಾಯಿತೆಂದು ಕ್ಷಮೆ ಬೇಡಿ ಸಂತೋಷಭರಿತನಾಗಿ ಅರಸನ ಬಳಿಗೆ ಓಡಿಹೋಗಿ ಈ ಸಂತದ ಸಂಗತಿಯನ್ನು ಕೇಳಿ ಅರಸನು ಹಿಂತಿರುಗಿದನು. ಮದುವೆಯ ವಿಚಾರವನ್ನು ತೆಗೆದುಹಾಕಿ ರಾಣಿಯನ್ನು ಕಂಡು ಅವಳನ್ನು ಸಂತೈಸಿ ಅವಳ ಬಯಕೆಗಳನ್ನು ಪೂರ್ಣ ಮಾಡತೊಡಗಿದನು. ಆದರೆ ಆ ಸುಳ್ಳು ಬಸಿರನ್ನು ಫಲದಾಯಕ ಮಾಡುವುದು ಹೇಗೆ ಎಂದು ರಾಣಿಗೆ ಚಿಂತೆಯಾಯಿತು. ಧೈರ್ಯ ಬಿಡದೆ ಒಬ್ಬ ದಾಸಿಯು ಕಡೆಯಿಂದ ಸೂಲಗಿತ್ತಿಯೊಬ್ಬಳನ್ನು ಕರೆಯಿಸಿದಳು. ಅವಳನ್ನು ಒಂದು ಕೋಣೆಯಲ್ಲಿ ಕರೆದುಕೊಂಡು ಹೋಗಿ ಬಂಗಾರದ ನಾಣ್ಯಗಳಿಂದ ತುಂಬಿದ ಒಂದು ಡಬ್ಬಿಯನ್ನು ಕೊಟ್ಟು ತನ್ನ ಬಸುರಿನ ಸುದ್ದಿಯನ್ನು ತಿಳಿಸಿ ಉಪಾಯ ಹೇಳೆಂದು ಅಂದಳು. ಅದಕ್ಕೆ ಸೂಲಗಿತ್ತಿಯು ಬಂಗಾರಕ್ಕೆ ಮನಸೋತು ಉಪಾಯ ಮಾಡುವೆನೆಂದು ಹೇಳಿದಳು. ಸೂಲಗಿತ್ತಿಯು ಊರನ್ನೆಲ್ಲ ಸುತ್ತಿ ಕೊನೆಗೆ ಒಬ್ಬ ಬಡ ಬ್ರಾಹ್ಮಣನ ಮನೆಗೆ ಬಂದಳು. ಆ ಮನೆಯಲ್ಲಿ ಬ್ರಾಹ್ಮಣನ ಹೆಂಡತಿ ಇದ್ದಳು. ಗಂಡನು ಎಲ್ಲಿಗೆ ಹೋಗಿದ್ದನು. ಈ ಸದಾವಕಾಶವನ್ನು ಪಡೆದು ಮನೆಗೆ ಒಳಗೆ ಹೋಗಿ ಈ ಮಾತನ್ನು ಕೇಳಿ ಆಡಿ ಕ್ಷಮೆ ಬಡತನ ಬವಣೆಯನ್ನು ಹೇಳಿಕೊಂಡಳು ಮತ್ತು ತಾನು 3 ತಿಂಗಳು ಗರ್ಭಿಣಿ ಇರುವುದಾಗಿ ಹೇಳಿ ಈ ಎಲ್ಲ ಸಂಗತಿಯನ್ನು ತಿಳಿದುಕೊಂಡು ಸೂಲಗಿತ್ತಿಯು ಮಹಾನಂದವಾಯಿತು. ದೇವರು ಒಳ್ಳೆಯ ಪ್ರಸಂಗವನ್ನು ತಂದುಕೊಟ್ಟನೆಂದು ಭಾವಿಸಿದಳು. ಅಮ್ಮ, ನೀನು ಚಿಂತಿಸಬೇಡ, ಕಾರ್ಯವನ್ನು ನಾನೇ ಸ್ವತಃ ಬಂದು ಮಾಡಿಕೊಟ್ಟು ಹೋಗುವೆನು ಎಂದು ಅವಳನ್ನು ಸಂತೈಸಿದಳು. ಆ ಸೂಲಗಿತ್ತಿಯ ಮಾತನ್ನು ಕೇಳಿ ಆ ಬಡ ಬ್ರಾಹ್ಮಣ ಸ್ತ್ರೀಗೆ ಅವಳೇ ಬಹಳ ಮಹಾನಂದವಾಯಿತು. ದಿಕ್ಕಿಲ್ಲದವರಿಗೆ ದೇವರೇ ಗತಿ ಎಂಬುದು ಸುಳ್ಳಲ್ಲ ಮತ್ತು ದೇವಿ ಮಹಾಲಕ್ಷ್ಮಿಯ ಅನುಗ್ರಹವಾಯಿತು. ಭಿಕ್ಷಕನು ಕೂಡ ಛತ್ರಚಾಮರಗಳನ್ನು ಹಿಡಿಸಿಕೊಂಡು ರಾಜಾಧಿರಾಜನಾಗುವನು ಎಂದು ಹೇಳುತ್ತಾರೆ. ಅಂದ ಮೇಲೆ ನನ್ನ ಮಗನೂ ಕೂಡ ರಾಜಪುತ್ರನೇಕೆ ಆಗಬಾರದು ಎಂದ ಭಾವನೆ ಅವಳ ಮನಸ್ಸಿನಲ್ಲಿ ಸುಳಿದು ಹೋಯಿತು. ಸೂಲಗಿತ್ತಿಯು ಒಳ್ಳೆ ಬರುತ್ತದೆ ತಾಯಿ, ಒಳ್ಳೆಯದಾಗುತ್ತದೆ ಎಂದು ಹೇಳಿ ಹೋದಳು. ಮತ್ತೆ ನಿನಗೆ ಭೇಟಿಯಾಗುವೆ ಎಂದು ಹೇಳಿ ಮನದಲ್ಲಿ ತನ್ನ ಕಾರ್ಯ ಸಾಧನೆಗೆ ಒಳ್ಳೆಯ ಅವಕಾಶ ಒದಗಿತೆಂದು ಸಂತೋಷಪಡುತ್ತಾ ರಾಣಿಯ ವಾಸಕ್ಕೆ ಬಂದಳು. ಅಲ್ಲಿ ರಾಣಿಯನ್ನು ಗೌಪ್ಯವಾಗಿ ಭೇಟಿಯಾಗಿ, ದೇವಿ, ಇನ್ನು ಮೇಲೆ ಗರ್ಭಿಣಿಗೆ ತಕ್ಕಂತೆ ವೇಷಭೂಷಣಗಳನ್ನು ನೀನು ಮಾಡು. ಆಹಾರ ವಿಹಾರ ಮಂಗಳ ಕಾರ್ಯಗಳನ್ನು ನೆರವೇರಿಸುತ್ತಾ ಹೋಗು. ಗರ್ಭಿಣಿಯರು ಆಚಾರ ವಿಚಾರಗಳನ್ನು ಏನು ವ್ಯತ್ಯಯವಾರದಂತೆ ನಟಿಸು. ನಾನು ಮುಂದಿನ ಕಾರ್ಯವನ್ನು ಸಲೀಸಾಗಿ ನೆರವೇರಿಸುವೆನು ಎಂದು ಹೇಳಿ ತನ್ನ ಮನೆಗೆ ಹೊರಟು ಹೋದಳು. ರಾಣಿಯ ಗರ್ಭವತಿಯಾದ ಸಂಗತಿಯನ್ನು ಕೇಳಿ ರಾಜನು ಬಂದು ಬಳಗದವರಿಗೆಲ್ಲ ಅತ್ಯಾನಂದವಾಯಿತು. 3ನೇ ತಿಂಗಳು ಮಕ್ಕಳೂಡಿಸುವ ಕಾರ್ಯ ನೆರವೇರಿತು. 5ನೇ ತಿಂಗಳು ಹೂವು ಮುಡಿಸು. 8ನೇ ತಿಂಗಳು ಸೀಮಂತ ಕಾರ್ಯ ಸಂಸ್ಕಾರ. ಹೀಗೆ ಬರುತ್ತಾ 9ನೇ ತಿಂಗಳು ಬಂದಿತು. ಸೂಲಗಿತ್ತಿಯ ಮೇಲಿಂದ ಮೇಲೆ ಬ್ರಾಹ್ಮಣ ಸ್ತ್ರೀಯನ್ನು ಇತ್ತ ರಾಣಿಯನ್ನು ಭೇಟಿಯಾಗ ಹತ್ತಿದಳು ಮತ್ತು ತನ್ನ ಸಲಹೆ ಸೂಚನೆಗಳನ್ನು ಕೊಡಹತ್ತಿದಳು. ರಾಣಿಗೇನು ಕೊರತೆ? ರಾಜನು ಅವಳ ಬಯಸಿದ್ದನ್ನೆಲ್ಲ ಅವರಿಂದಾಗಲೇ ಪೂರೈಸುತ್ತಿದ್ದಳು. ಆ ಬಡ ಬ್ರಾಹ್ಮಣನ ತನ್ನ ಹೆಂಡತಿಯಾದ ಬಯಕೆಗಳನ್ನು ಬಹಳ ಕಷ್ಟದಿಂದ ಪೂರೈಸುತ್ತಿದ್ದಳು. ಹೀಗಿರುವಾಗ ಬ್ರಾಹ್ಮಣ ಸ್ತ್ರೀಯು ಪ್ರಸವ ಕಾಲವು ಪ್ರಾಪ್ತವಾಯಿತು. ಕೂಡಲೇ ಇತ್ತ ರಾಣಿಯು ತನ್ನ ಬಾಣತಿಯ ಕೋಣೆಯಲ್ಲಿರಲು ಗೌಪ್ಯವಾಗಿ ತಿಳಿಸಿ ಸೂಲಗಿತ್ತಿ ಬ್ರಾಹ್ಮಣನ ಮನೆಗೆ ನಡೆದಳು. ಹೋಗುವಾಗ ತನ್ನ ಜೊತೆಯಲ್ಲಿ ತನ್ನ ಮಗಳನ್ನು ಕರೆದುಕೊಂಡು ಹೋದಳು. ವಿಪ್ರನ ಮಡದಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು. ಕತ್ತಲ ಕೋಣೆಯಲ್ಲಿ ಅವಳನ್ನು ಕಣ್ಣು ಕಟ್ಟಿ ಮಲಗಿಸಿದಳು. ಮುಂದೆ ಸ್ವಲ್ಪ ಹೊತ್ತು ಗಂಡು ಕೂಸನ್ನು ಹೆತ್ತಳು. ಆ ಕೂಸನ್ನು ಒಂದು ಮೊರದಲ್ಲಿ ಮಲಗಿಸಿ ಅದನ್ನು ಗುಪ್ತವಾಗಿ ತನ್ನ ಕೈಯಲ್ಲಿ ತೆಗೆದುಕೊಂಡು ರಾಣಿಯ ಮಲಗಿದ್ದ ಕೋಣೆಗೆ ಲಘುಬಗೆಯಿಂದ ಸಾಗಿದಳು. ಆಜುಬಾಜುವಿನ ಹೊರಗೆ ಇರಕೂಡದೆಂದು ಮೊದಲೇ ಕಟ್ಟಪ್ಪಣೆ ಮಾಡಿದ್ದಳು. ಕೂಸಿನ ಅಳುವ ಧ್ವನಿಯನ್ನು ಕೇಳಿ ದಾಸದಾಸಿಯರು ಓಡಿ ಬಂದರು ಮತ್ತು ಕೂಡಲೇ ಮಹಾರಾಜರಿಗೆ ಗಂಡು ಮಗು ಹುಟ್ಟಿದ ಸಮಾಚಾರವನ್ನು ತಿಳಿಸಲಾಯಿತು. ರಾಜಪುತ್ರನು ಜನಿಸಿದನೆಂದು ಸಂಗತಿಯನ್ನು ಕೇಳಿ ರಾಜನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಮಂಗಲವಾದ್ಯಗಳು ಮೊಳಗ ಹತ್ತಿದವು. ಬಡಬಗ್ಗರಿಗೆ ಅನ್ನ ಧಾನ್ಯ ವಸ್ತುಗಳ ಹಂಚಲಾಯಿತು. ಆಗ ಬ್ರಾಹ್ಮಣನಿಗೆ ವಸ್ತ್ರ ಧನ ಧಾನ್ಯಗಳು ಹೊರಟವು.
ಅವನು ಸಂತುಷ್ಟನಾಗಿ ಮನೆಗೆ ತೆರಳಿದನು. ಆದರೆ ಅತ್ತ ಮಗಳನ್ನು ಕೂಡಿಸಿ ಈಗ ಬರುತ್ತೇನೆಂದು ಹೇಳಿ ಸೂಲಗಿತ್ತಿಯ ಕೂಸನ್ನು ತೆಗೆದುಕೊಂಡು ಅರಮನೆಗೆ ಬಂದಿದ್ದಳು. ಅಲ್ಲೇ ಕೆಲಸ ಮುಗಿದ ಮೇಲೆ ಬ್ರಾಹ್ಮಣ ಸ್ತ್ರೀಗೆ ಬಳಿಗೆ ಬಂದು ನಿಜ ಸಂಗತಿಯನ್ನು ಅರಿಯಿದಳು. ನನ್ನ ಮಗು ಎಂದು ರೋಧಿಸಹತ್ತಿದಳು. ಎಚ್ಚವ್ವ, ನಿನ್ನ ಮಗನು ರಾಜನ ಪುತ್ರನಾಗಿದ್ದನಲ್ಲದೆ ರಾಜನಾಗುತ್ತಾನೆ, ನೀನೇಕೆ ಹೆದರುವೆ ಎಂದು ಬ್ರಾಹ್ಮಣ ಸ್ತ್ರೀಗೆ ಮಗನ ವಿರಹ ವೇದನೆ ತಾಳಲಾರದೆ ಬದುಕಿದ್ದರೆ ಸಾಕೆಂದು ಸುಮ್ಮನಾದಳು. ಇತ್ತ ಅರಮನೆಯಲ್ಲಿ 12ನೇ ದಿನ ನಾಮಕರಣ ದಯಾನಂದ ಹೆಸರಿಡಲಾಯಿತು. ದಿನಕ್ಕೆ ದಿನ ಬೆಳೆಯುತ್ತಾ 8ನೇ ವರ್ಷದ ಉಪನಯನ ಸಂಸ್ಕಾರವಾಯಿತು. ವಿದ್ಯಾದಾನವೇ ನಡೆಯಿತು. ಒಂದು ದಿನ ತನ್ನ ಗೆಳೆಯರಿಗೆ ದಯಾನಂದ ಆಟವಾಡಲು ಹೋಗಬೇಕಾಗಿದ್ದವರ ಸೂರ್ಯಾಸ್ತದಲ್ಲಿ ಕತ್ತಲು ಕವಿಯಿತು. ರಾಜಕುಮಾರರು ಬಾರದಿದ್ದುದನ್ನು ಕಂಡು ರಾಜರಾಜರಣಿಯರು ಚಿಂತಿಸತೊಡಗಿದರು. ಅಷ್ಟರಲ್ಲಿ ಲಘುಬಗೆಯಿಂದ ಹಿತ್ತಲ ಬಾಗಿಲಿನಿಂದ ಪ್ರವೇಶ ಮಾಡಿದನು. ಆದರೆ ಅಲ್ಲಿ ಕರುವು ಬಾಗಿಲಿಗೆ ಅಡ್ಡವಾಗಿ ಮಲಗಿತ್ತು. ಅದರ ಹೊಟ್ಟೆಯ ಮೇಲೆ ನೋಡದೆ ಕಾಲಿಟ್ಟನು. ಆ ಕರುವು ಅಂಬಾ ತನ್ನ ತಾಯಿಯನ್ನು ಕೂಗಿ, ತನ್ನ ತಾಯಿಯನ್ನು ಅರಿಯದ ಈ ಮೂಢ ಬಾಲಕನು ನೋಡಿ ನನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನನಗೆ ವೇದನೆ ಮಾಡುತ್ತಾನೆ ಎಂದು ನುಡಿಯಿತು. ಈ ಮಾತನ್ನು ಕೇಳಿ ಅಚ್ಚರಿಯಾಯಿತು. ಇದರ ರಹಸ್ಯವನ್ನು ಪಂಡಿತರಿಂದ ತಿಳಿಯಬೇಕೆಂದು ನೀನು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವೇಶ್ವರ ದರ್ಶನ ಪಡೆದುಕೊಂಡರೆ ಈ ದೋಷ ಪರಿಹಾರವಾಗುವುದೆಂದು ಹೇಳಿದರು. ದಯಾನಂದನು ಕಾಶಿಗೆ ಹೋದನು. ದಾರಿಯಲ್ಲಿ ಒಂದು ಊರಲ್ಲಿ ರಾತ್ರಿ ಇಳಿಯುವ ಪ್ರಸಂಗ ಬಂದಿತು. ಒಂದು ಮುಪ್ಪಿನ ತಾಯಿ ಮಗ ಸೊಸೆ ಇರುತ್ತಿದ್ದರು. ಅಂದು ಸೊಸೆ ಹಡೆದ 6ನೇ ದಿನವಾಗಿತ್ತು. ಈ ಮಗು ಬದುಕಲಿ ಎಂದು ಆಸೆಯಿಂದ ಅವನಿಗೆ ಬಾಗಿಲಲ್ಲಿ ಮಲಗಿಕೊಳ್ಳಲು ಹೇಳಿದಳು. ಅವನು ಹೊಚ್ಚಿಲಕ್ಕೆ ಅಡ್ಡವಾಗಿ ಮಲಗಿದನು. ಮಧ್ಯರಾತ್ರಿ ಸಮಯಕ್ಕೆ ಶಠವಿಯು ಆ ನವಜಾತ ಶಿಶುವಿಗೆ ಅದೃಷ್ಟ ಬರೆಯಲು ಬಂದಳು. ಈ ಶ್ರೀ ಮಹಾಲಕ್ಷ್ಮಿಯನ್ನು, ನನ್ನನ್ನು ಶ್ರೇಷ್ಠವಾದ ಮಗನನ್ನು ನೀನು ದಾಟಿ ಬಂದಿಯಾದರೆ ನಿನ್ನ ತಲೆ ಸಹಸ್ರ ಹೋಳಾಗಿತ್ತು ಎಂದು ಹೇಳಿದಳು. ಅದನ್ನು ಕೇಳಿ ಶಠವಿಯು ಹೋಗಿಬಿಟ್ಟಳು. ಬೆಳಗಾದ ಮೇಲೆ ಎದ್ದು ನೋಡಿದಾಗ ಮಗು ಕಣ್ಣು ತೆರೆದು ಆಡುತ್ತಿತ್ತು. ಇದನ್ನು ನೋಡಿದ ಮುದುಕಿಯು ದಯಾನಂದನ ಆದರದಿಂದ ಸತ್ಕರಿಸಿ ಅವನನ್ನು ಹಾಡಿ ಹರಿಸಿ ಕಳುಹಿಸಿಕೊಟ್ಟಳು. ಅವಳು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಅರ್ಘ್ಯವನ್ನು ಬಿಡುವಾಗ ಚಾಚಿದ 4 ಕೈಗಳು ಅವನಿಗೆ ಕಾಣಿಸಿದವು. ಅವನು ಆಶ್ಚರ್ಯಪಟ್ಟು ವಿದ್ವಾಂಸರನ್ನು ಕೇಳಿದಾಗ ಅವರು, ನಿನಗೆ ಜನ್ಮವಿತ್ತ ತಂದೆ ತಾಯಿಗಳು, ಪಾಲನೆ ಮಾಡಿದ ತಂದೆ ತಾಯಿಗಳು ಬೇರೆ ಬೇರೆ ಇರುವುದರಿಂದ ಈ ದೃಶ್ಯ ವ್ಯಕ್ತವಾಯಿತು ಎಂದು ಹೇಳಿದರು. ಹಾಗಾದರೆ ನನಗೆ ಜನ್ಮವಿತ್ತ ತಂದೆ ತಾಯಿ ಕಾಣುವ ಬಗ್ಗೆ ಹೇಗೆ ಎಂದು ಕೇಳಿದಾಗ ದಯಾನಂದ, ನೀನು ಊರಿಗೆ ಹೋಗಿ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ವರಮಹಾಲಕ್ಷ್ಮಿ ಈ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ಬ್ರಾಹ್ಮಣ ದಂಪತಿಗೆ ಭೋಜನವನ್ನು ಮಾಡಿಸಿ ಸಂಪತ್ಗೌರಿ ಪೂಜೆಯನ್ನು ಮಾಡಿ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸಿದರೆ ನಿನ್ನ ಹೆತ್ತವರ ಶೋಧನೆಯಾಗುವುದು ಎಂದು ಹೇಳಿದರು. ಆಗ ಬಂದು 6ನೇ ದಿನವಾಗಿತ್ತು. ಮತ್ತೆ ಅದೇ ಊರಿಗೆ ಹೋಗುವಾಗ ಹೋದ ಸಲ ಉಳಿದುಕೊಂಡ ಮನೆಯಲ್ಲೇ ಮತ್ತೆ ಉಳಿದುಕೊಂಡನು. ಸೊಸೆ ಹಡೆದು 6ನೇ ದಿನವಾಗಿತ್ತು. ದಯಾನಂದ ಹೊಸ್ತಿಲಲ್ಲಿ ಅಡ್ಡಲಾಗಿ ಮಲಗಿಸಿ ಶಠವಿ ಈ ಮಗನನ್ನು ದಾಟಿ ಹೋಗಲಾರದೆ ಎಂದು ಹಿಂತಿರುಗಿದಳು. ಮತ್ತು ಈ ಸಾರಿ ಕೂಸು ಬದುಕಿತು. ಇದರಿಂದ ಮುದುಕಿಯು ಅನಂತ ಧನ್ಯವಾದಗಳು ಅರ್ಪಿಸಿದಳು. ಕೊನೆಗೆ ಒಂದು ಶುಕ್ರವಾರ ದಿನ ಪಟ್ಟಣದಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿಗಳಿಗೆ ಆಮಂತ್ರಣ ಕೊಟ್ಟು ಸುವಾಸಿನಿಯರ ಪೂಜೆಯನ್ನು ಒಳ್ಳೆ ವಿಜೃಂಭಣೆಯಿಂದ ನೆರವೇರಿಸಿದನು. ಎಲ್ಲ ಸ್ತ್ರೀಯರಿಗೆ ಸೀರೆ, ಕಣ, ಕುಬಸ, ಮುತ್ತಿನ ಹಾರಗಳನ್ನು ಕೊಡುವ ವ್ಯವಸ್ಥೆಯಾಯಿತು. ಭಕ್ಷ್ಯ ಭೋಜನಗಳು ಸಾಮಗ್ರಿ ಸಿದ್ಧವಾಗಿತ್ತು. ಶಹರದಲ್ಲಿ ಬ್ರಾಹ್ಮಣ ದಂಪತಿಗಳು ಯಾರಾದರೂ ಉಳಿದಿದ್ದರೆ ಅವರನ್ನೆಲ್ಲ ಕರೆತರಬೇಕೆಂದು ಸೇವಕರನ್ನು ಕಳಿಸಿಕೊಡುತ್ತನು. ಆಗ ಆ ಬಡ ಬ್ರಾಹ್ಮಣರು ಹಾಗೂ ಅವನ ಹೆಂಡತಿ ಇಬ್ಬರು ಮಾತ್ರ ಬಂದಿರಲಿಲ್ಲ. ಕರೆ ಕಳಿಸಿದರೂ ಅವರು ಹೋಗಲಿಲ್ಲ. ಮನೆಯಲ್ಲಿ ಬ್ರಾಹ್ಮಣ ಸ್ತ್ರೀಯ ಶುಕ್ರಗೌರಿ ವ್ರತವನ್ನು ಹಿಡಿದಿದ್ದಳು. ಆದ್ದರಿಂದ ಆಮಂತ್ರಣವನ್ನು ಸ್ವೀಕರಿಸಲಿಲ್ಲ ಎಂದು ಕೇಳಿಸಿದರು. ದಯಾನಂದ ರಾಜನು ಮತ್ತೆ ತನ್ನ ಸೇವಕರನ್ನು ಕಳಿಸಿ ಬರಬೇಕೆಂದು ಆಗ್ರಹಪಡಿಸಿದನು ಮತ್ತು ಒಂದು ವೇಳೆ ಬರದಿದ್ದಕ್ಕೆ ದಂಡಕ್ಕೆ ಪ್ರಾಪ್ತರಾಗುವಿರಿ ಎಂದು ಕಟ್ಟಪ್ಪಣೆ ಮಾಡಿದನು. ಗಾಬರಿಯಾಗಿ ಬ್ರಾಹ್ಮಣ ದಂಪತಿಗಳು ತಾವು ಕೈಗೊಂಡ ಮಹಾಲಕ್ಷ್ಮಿಯ ವ್ರತವನ್ನು ಪೂಜೆ ನಮಸ್ಕಾರವನ್ನು ಪೂರ್ತಿ ಮಾಡಿ ಆ ಮನೆಗೆ ಹೊರಟರು. ಅರಮನೆಯ ಮುಂದೆ ಅಕ್ಕಿಯ ಕಚ್ಚು ಹರಿದಿತ್ತು. ನಾನು ಚೊಚ್ಚಲ ಗಂಡ ಮಗನ ತಾಯಿ ಎಂದು ಆಕೆ ಕಚ್ಚು ಹರಿದ ದಾರಿ ಮಾರ್ಗನೆಂದು ಹೇಳಿ ನಿಂತಳು. ಆಗ ಬೇರೆ ಮಾರ್ಗದಿಂದ ಅವಳನ್ನು ಕರೆದುಕೊಂಡು ಹೋದರು. ಸುವಾಸಿನಿಯರು ಪೂಜೆಗೆ ಸಿದ್ಧವಾದ ಸ್ಥಾನಕ್ಕೆ ಆ ಬ್ರಾಹ್ಮಣ ಸ್ತ್ರೀಯು ಬಂದಳು. ಆಗಲಾರದೆ ಕೊಡುವುದಿಲ್ಲ, 3ನೇ ಕಾಲಿನಲ್ಲಿ ಮನೆಯನ್ನು ಏರಲಾರನೆಂದು, ಹಸಿರು ಸೀರೆ ಹಸಿರು ಬಳೆ ತೊಡಲಾರನೆಂದು ತಕರಾರು ಮಾಡಿದಳು. ಚೊಚ್ಚಲ ಗಂಡನ ಮಗನ ಸ್ತ್ರೀಯರೆಂದು ಎಂಥ ಬಿಕ್ಕದ ಹೆಣ್ಣು ಎಂದು ಅವಳು ಹತ್ತಿದಳು. ಬ್ರಾಹ್ಮಣ ಸ್ತ್ರೀ ಹಠವನ್ನು ಸಾಧಿಸಿದಳು. ಕೆಂಪು ಪೀತಾಂಬರ ಉಟ್ಟು ಬೇರೆ ಸುಂದರ ಬಳೆಗಳನ್ನು ಇಟ್ಟುಕೊಂಡು ಬಾಳೆಯಲ್ಲಿ ಹಾಕಿ ಬಂಗಾರದ ತಾಟಿನಲ್ಲಿ ಸಾರು ಬಡಿಸಬೇಕೆಂದು, ಬಂಗಾರ ಪಾತ್ರೆಗಳಿಂದ ತುಪ್ಪದಿಂದ ಬಡಿಸಬೇಕೆಂದು ಹೇಳಿದರು. ದಯಾನಂದ ರಾಜನು ಬ್ರಾಹ್ಮಣರಿಗೆಲ್ಲ ತುಪ್ಪ ಬಡಿಸಿ ನಂತರ ಆ ಬ್ರಾಹ್ಮಣ ಸ್ತ್ರೀಯ ಬಳಿಗೆ ಬಂದು ಕೆಳಗೆ ಬಾಗಿ ತುಪ್ಪ ಬಡಿಸುವುದರಲ್ಲಿ ಕುಪ್ಪಸದ ಗಂಟು ಬಿಚ್ಚಿ ಹಾಲು ಸುರಿ ಹತ್ತಿತು. ದಯಾನಂದ ದಿಗಿಲುಪಟ್ಟು ಅವನಿಗೆ ಇವಳೇ ನನ್ನ ತಾಯಿ ಎಂದು ಅನುಮಾನ ಉಂಟಾಯಿತು. ತನ್ನ ಉತ್ತರಿಯಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ಓಡಿ ಹೋಗಿ ಒಂದು ಕೋಣೆಯಲ್ಲಿ ಮಲಗಿಬಿಟ್ಟನು.
ಸ್ತ್ರೀ ಪಂಕ್ತಿಯಲ್ಲಿ ನಡೆದ ಘಟನೆಯನ್ನು ಕೇಳಿ ರಾಣಿಗೆ ಅಲ್ಲಿಗೆ ಬಂದಳು. ನಡೆದ ಸಂಗತಿಯನ್ನು ಕೇಳಿ ದಯಾನಂದನು ಮಲಗಿದ್ದನ್ನು ಹೋಗಿ ಅವನನ್ನು ಎಬ್ಬಿಸಿ ವಿಚಾರಿಸಿದಳು. ಚಿಂತೆಗೆ ಒಳಗಾದ ಕಾರಣವೇನೆಂದು ಕೇಳಿದಾಗ ಅವನು ಎದ್ದು ಕುಳಿತು ತನ್ನ ತಾಯಿಯನ್ನು ಹೆತ್ತ ತಾಯಿ ಯಾರೆಂದು ಕೇಳಬೇಕು ಎಂದಳು. ಆಗ ಆ ರಾಣಿಯು ನಿಜ ಸಂಗತಿಯನ್ನೆಲ್ಲ ಸವಿಸ್ತರವಾಗಿ ಹೇಳಿದಳು. ಆಗ ಬ್ರಾಹ್ಮಣ ಸ್ತ್ರೀ ತನ್ನ ತಂದೆ ತಾಯಿ ಎಂದು ತಿಳಿದು ಕೂಡಲೇ ಅವರನ್ನು ಸಾಷ್ಟಾಂಗ ಮಾಡಿ ನಮಸ್ಕರಿಸಿದನು. ಇದು ಶ್ರೀ ಮಹಾಲಕ್ಷ್ಮಿ ವೃತ್ತದಿಂದ ದೊರಕಿದೆ ಎಂದು ನುಡಿದು ವಾತ್ಸಲ್ಯದಿಂದ ಅಪ್ಪಿಕೊಂಡಳು. ಅಲ್ಲಿಯೇ ನಿಂತಿದ್ದ ರಾಣಿಯು ಪಾದಕ್ಕಿರಿಗಿ ತನ್ನನ್ನು ಸಾಕಿ ಸಲುಹಿದ್ದಕ್ಕಾಗಿ ನಿಮ್ಮ ಉಪಕಾರ ಎಷ್ಟು ಸ್ಮರಿಸಿದರೂ ಕಡಿಮೆ ಎಂದು ಅನ್ನುವಷ್ಟರಲ್ಲಿ ರಾಣಿಯು ಬ್ರಾಹ್ಮಣ ಸ್ತ್ರೀಯನ್ನು ಆಲಿಂಗಿಸಿದಳು. ಈ ರೀತಿ ದಯಾನಂದ ರಾಜನಿಗೆ 2 ತಾಯಂದಿರು ಮತ್ತು 2 ತಂದೆಯಂದಿರು ಒಳ್ಳೆ ವೈಭವದಿಂದ ವಿವಾಹವನ್ನು ನೆರವೇರಿಸಿದರು. ಕೇವಲ ಶ್ರೀ ಮಹಾಲಕ್ಷ್ಮಿ ವರಪ್ರಸಾದದಿಂದ ಬ್ರಾಹ್ಮಣ ದಂಪತಿಗಳು ದುರ್ಘಟನೆಗಳೆಲ್ಲ ನೀಗಿ ರಾಜನ ಮಾತಾಪಿತೃಗಳಾದರು. ಹೀಗೆ ವೃತ್ತದ ಮಹಿಮೆಯನ್ನು ಅರಿತು ರಾಣಿ ಹಾಗೂ ದಯಾನಂದ ರಾಜರು ವೃತ್ತಸ್ಥರಾದರು. ಈ ಕಥೆ ಹೀಗಿದೆ. ಈ ವೃತ್ತ ಮಾಡುವುದರಿಂದ ಧನ ಧಾನ್ಯ ಸಂಪತ್ತು ಸಕಲ ಐಶ್ವರ್ಯ ಆಯುರ ಆರೋಗ್ಯ ಐಶ್ವರ್ಯ ಎಲ್ಲ ದೊರಕುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ತಿಳಿಸುತ್ತೇನೆ. ನಮಸ್ಕಾರ ಗೆಳತಿಯರೇ.